ಬನ್ನಿ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲು. ನಾನೇ ಮಾಡಿ ತಿಂದು ಬೇಜಾರಾಗಿತ್ತು. ಅದಕ್ಕೆ ನಮ್ಮ ಚಿಕ್ಕ ಮಗನ ಕೈಯಿಂದ ಒಳ್ಳೆ ಒಂದು ಚಿಕನ್ ಪೆಪ್ಪರ್ ಡ್ರೈ, ಈ ಸಿಂಪಲ್ ಆದ ಚಿಕನ್ ಪೆಪ್ಪರ್ ಡ್ರೈ ಅದು ಹೇಗೆ ಮಾಡೋದು ಅಂತ ಅವನೇ ಮಾಡಿದ್ದಾನೆ. ಫುಲ್ಲು ವೀಡಿಯೋ ಅವನೇ ಮಾಡಿರೋದು. ಅದರಿಂದ ನೀವು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಿಕ್ಕ ಮಗ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾನೆ. ಚಿಕನ್ ಆಗಲಿ, ಫಿಶ್ ಆಗಲಿ, ಎಗ್ ಆಗಲಿ, ಬಿರಿಯಾನಿ ಆಗಲಿ, ಟೊಮೆಟೊ ಬಾತ್ ಆಗಲಿ, ಚಿತ್ರಾನ್ನ, ಯಾವುದೇ ಅಡುಗೆ ಮಾಡಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾನೆ. ಅದರಿಂದ ಇವತ್ತು ಒಂದು ಒಳ್ಳೆ ಪೆಪ್ಪರ್ ಚಿಕನ್ ಡ್ರೈ ಅವನೇ ಮಾಡಿರೋದು. ವೀಡಿಯೋ ಮಾಡಿದ್ದು ನಾನು. ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸಂಡೇಲೊಂದು ಸ್ಪೆಷಲ್ ಆದ ಪೆಪ್ಪರ್ ಚಿಕನ್ನಿಗೆ ಬಾಣಲಿ ಇಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಅಷ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಬಂದು ಚಿಕನನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ, ಉಪ್ಪು, ಪೆಪ್ಪರು, ಸ್ವಲ್ಪ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ತೊಳೆದಿಟ್ಟಿದ್ದೀನಿ. ಇವಾಗ ಅದಕ್ಕೇ ನೋಡಿ ಇಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟನ್ನು, ಅದಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೆಟೊ ಎರಡನ್ನೂ ಪೇಸ್ಟ್ ಮಾಡಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ಆದ ಚಿಕನ್ ಪೆಪ್ಪರ್ ಡ್ರೈ. ಇವಾಗ ನೋಡಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಇದು 1 kg ಚಿಕನ್ ಇದೆ. ಚಿಕನಿಗೆ ಪೆಪ್ಪರು, ಸಾಲ್ಟು, ಅರಿಶಿನ, ಅದಕ್ಕೆ ಇವಾಗ ಸಾಲ್ಟು, ಸ್ವಲ್ಪ ಈರುಳ್ಳಿ ಬೇಯೋಕ್ಕೆ ಸ್ವಲ್ಪ ಸಾಲ್ಟು, ಆವಾಗಲೇ ಕಲಿಸುವಾಗ ಸ್ವಲ್ಪ ಅರಿಶಿನ, ಇವಾಗ ಎಣ್ಣೆಗೆ ಸ್ವಲ್ಪ ಅರಿಶಿನ, ಬೆಳ್ಕೊಂಡು ತೆಗೆದಿರೋದು ಸ್ವಲ್ಪ ಅರಿಶಿನ, ನೋಡಿ ಫ್ರೆಂಡ್ಸ್, ಈರುಳ್ಳಿ ಹಾಕಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ, ಅರಿಶಿನ ಹಾಕಿ, ಗರಂ ಮಸಾಲೆ ಹಾಕಿ, ಪೆಪ್ಪರ್ ಪೌಡ್ರ್ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಚಿಕನ್ ಮಸಾಲ, ಅದಕ್ಕೆ ಇವಾಗ ಚಿಕನ್ ಮಸಾಲ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಚಿಕನ್ ಹಾಕಬೇಕು. ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಫ್ರೆಂಡ್ಸ್. ಇವಾಗ ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗಿ. ಇವಾಗ ಅದು ಶುಂಠಿ ಸ್ಮೆಲ್ಲೆಲ್ಲ ಹೋಗಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟೇ ಟೇಸ್ಟಾಗಿ ಚಿಕನ್ ಡ್ರೈ ಪೆಪ್ಪರ್ ಚಿಕನ್ ಚೆನ್ನಾಗಿ ಬರುತ್ತೆ. ಡ್ರೈ ರೋಸ್ಟ್ ಇವಾಗ ನೋಡಿ, ಅದೇ ಮಸಾಲೆಗೆ ಚಿಕನನ್ನು ಹಾಕಿ
ಅದೇ ಮಸಾಲೆಗೆ ಚಿಕನನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರೋದು. ಸಂಡೇ ಸ್ಪೆಷಲ್ ಚಿಕನ್ ಪೆಪ್ಪರ್ ಡ್ರೈ ನಮ್ಮ ಚಿಕ್ಕ ಮಗ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮ ಚಿಕ್ಕ ಮಗ. ಫುಲ್ಲು ಡ್ರೈ ಇದು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಮುಚ್ಚಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಾಕಿದಾಯಿತು. ಸಿಂಪಲ್ ಆದ ಚಿಕನ್ ಪೆಪ್ಪರ್ ಡ್ರೈ. ಇವತ್ತು ನಮ್ಮ ಚಿಕ್ಕ ಮಗ ಮಾಡ್ತಾ ಇದ್ದಾನೆ ಸಂಡೇ ಸ್ಪೆಷಲ್. ನಾನೇ ಮಾಡಿ ತಿಂದು ಬೇಜಾರು ಮಾಡು ಮಗನೇ ಅಂದರೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇದು ಮುಚ್ಚಿ ನಾನು ಇವಾಗ ಒಂದು 20 ನಿಮಿಷ ಬೇಯಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕೊನೆಯದಾಗಿ ಇವಾಗ ನೀಟಾಗಿ ಎಲ್ಲ ಮಸಾಲೆ ಹಿಡಿದು ಇವಾಗ ಕೊನೆಯದಾಗಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ತಾ ಇರೋದು ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಲಾಸ್ಟಲ್ಲಿ ಹಾಕಬೇಕು ಕೊತ್ತಂಬರಿ ಸೊಪ್ಪು. ಫುಲ್ಲು ಪೆಪ್ಪರ್ ಡ್ರೈ ಚಿಕನ್ ಅಂದರೆ ಅದೇ ಕಲರು, ಬ್ಲ್ಯಾಕ್ ಕಲರ್ ಇದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರಸಮು ಬೇಳೆ ಸಾರು ಏನಕ್ಕಾದ್ರೆ ನೋಡಿ ಎಲ್ಲ ಫುಲ್ಲು ಡ್ರೈ ಆಯಿತು ನೋಡಿ. ಫುಲ್ಲು ಮಸಾಲೆ ಹಿಡಿದು ಡ್ರೈ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ನೀವು ಸೇಮು ನಾನು ಏನು ಹೇಳಿದೆ ಅದೇ ಹಾಕಿ ಮಾಡಿ. ಇವತ್ತು ನನ್ನ ಚಿಕ್ಕ ಮಗ ಮಾಡ್ತಾ ಇರೋದು. ನಮ್ಮ ಚಿಕ್ಕ ಮಗ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾನೆ. ನನಗೆ ತಿಂದು ಮಾಡಿ ಬೇಜಾರಾಗಿದೆ. ನೀನೇ ಮಾಡಲ್ಲೇ ನೋಡಿ ಮಾಡ್ತಾನೆ ಇದ್ದಾನೆ. ಅವನದೇ ಇದು, ಅವನೇ ಮಾಡಿದ್ರು, ಅವನೇ ಮಸಾಲೆ ಹಾಕಿದ್ರು, ನಾನು ಏನೂ ಹಾಕಿಲ್ಲ. ಎಲ್ಲ ಅವನೇ ಚಿಕನ್ ತಂದು ತೊಳೆದು ಕ್ಲೀನ್ ಮಾಡಿ ಫುಲ್ಲು ಮಸಾಲಾಗಿ ಯಾವ ಥರ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಎಷ್ಟು ಟೇಸ್ಟಾಗಿ ಮಾಡ್ತಾನೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್ಸ್. ನಿಜವಾಗ್ಲೂ ಬಿರಿಯಾನಿ ಮಾಡ್ತಾನೆ, ಚಿಕನ್ ಫ್ರೈ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಬಿರಿಯಾನಿ, ಎಗ್ ಮಸಾಲ ಎಲ್ಲನೂ ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.